ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಜುಲೈ 20ರ ನಂತರ ಮೀನ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಜುಲೈ ತಿಂಗಳು ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಈ ರಾಶಿಯವರು ಇರುವಂತಹ ಸಮಸ್ಯೆಗಳಿಗೆ ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು, ಅದರಲ್ಲೂ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ಲಾಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇ, ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಜುಲೈ ತಿಂಗಳು ಮೀನ ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಎಂಬುದನ್ನು ಒಂದೊಂದಾಗಿ ನೋಡ್ತಾ ಬರೋಣ. ಹೌದು ಸ್ನೇಹಿತರೆ, ಈ ಜುಲೈ 2026 ಮೀನ ರಾಶಿಯವರಿಗೆ ಅದ್ಭುತ ಸಮತೋಲನವನ್ನು ಕಲಿಸುವಂತಹ ತಿಂಗಳು ಅಂತಲೇ ಹೇಳ್ಬೋದು. ಒಂದೆಡೆ ಶನಿ ನಿಮ್ಮ ರಾಶಿಯಲ್ಲಿ ಶನಿಯ ಸಾಡೆ ಸಾತಿಯ 2ನೇ ಹಂತದಲ್ಲಿ ಇರೋ ಕಾರಣ ನಿಮ್ಮ ಜನ್ಮ ರಾಶಿಯಲ್ಲಿ ಚಲಿಸುತ್ತಿದ್ದು ನಿಮ್ಮ ಮೇಲಿನ ಜವಾಬ್ದಾರಿಗಳ ಹೊರೆಯನ್ನು ಇದು ಇನ್ನಷ್ಟು ಹೆಚ್ಚಿಸ್ತಾ ಬರ್ತದೆ. ಇದೇ ತಿಂಗಳಿನಲ್ಲೂ ಕೂಡ ನಿಮ್ಮನ್ನು ಸ್ವಲ್ಪ ಆಯಾಸವೂ ಕೂಡ ಗೊಳಿಸಲಿದೆ. ಆದರೆ ಅದಕ್ಕೆ ಪ್ರತಿವಿಷವಾಗಿ ನಿಮ್ಮ 5ನೇ ಮನೆಯಲ್ಲಿ ಇರತಕ್ಕಂತಹ ಪರಮಗುರುವು ತನ್ನ ಅಮೃತ ದೃಷ್ಟಿಯಿಂದ ಪ್ರತಿ ಹೆಜ್ಜೆಯಲ್ಲೂ ನಿಮ್ಮನ್ನು ರಕ್ಷಿಸ್ತಾ ಬರ್ತಾನೆ. ಗುರುವಿನ ಲಗ್ನದ ಕಾರಣದಿಂದಾಗಿ ನಿಮ್ಮ ರಾಶಿಯಲ್ಲಿ ಶನಿಯ ನಕಾರಾತ್ಮಕ ಪರಿಣಾಮಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಹೋಗ್ತವೆ. 3ನೇ ಮನೆಯಲ್ಲಿ ಮಂಗಳನು ನಿಮಗೆ ಅಪ್ರತಿಮ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಕೂಡ ನೀಡಲಿದ್ದಾರೆ. ಒಟ್ಟಾರೆ ಈ ತಿಂಗಳಿನಲ್ಲಿ ನೀವು ಹೊರಗಿನವರಿಂದ ಜಯಿಸಬೇಕಾಗಿಲ್ಲ, ಆದರೆ ನಿಮ್ಮ ಸ್ವಂತ ಭಯಗಳನ್ನು 6ನೇ ಮನೆಯಲ್ಲಿ ಕೇತು ನಿಮಗೆ ಯಾವುದೇ ಸಮಸ್ಯೆಗಳನ್ನು ಉಂಟು ಮಾಡೋದಿಲ್ಲ. ಆದರೆ ನಿಮ್ಮ ಮನಸ್ಸಿನಲ್ಲಿ ಸ್ವಕೀಳಿರಿಮೆ ಮತ್ತು ಅನಾರೋಗ್ಯದ ಅಜ್ಞಾತ ಭಯವು ನಿಮ್ಮನ್ನು ಶಾಂತವಾಗಿ ಇರೋದಕ್ಕೆ ಬಿಡೋದಿಲ್ಲ. ನೀವು ವಾಸ್ತವದಲ್ಲಿ ಬದುಕಲು ಒಗ್ಗಿಕೊಂಡ್ರೆ ಈ ತಿಂಗಳು ತುಂಬ ಪ್ರಯೋಜನಕಾರಿಯಾಗ್ತದೆ. ಅದರಲ್ಲೂ ಈ ಜುಲೈ 20ರ ನಂತರವೂ ಕೂಡ ಬಹಳ ಒಳ್ಳೆಯ ಫಲಿತಾಂಶಗಳನ್ನು ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಜುಲೈ ತಿಂಗಳಿನಲ್ಲಿ ಮೀನ ರಾಶಿಯವರಿಗೆ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳೇನು, ಅವುಗಳ ಪ್ರಭಾವ ಈ ತಿಂಗಳ ಕೊನೆ ತನಕ ಹೇಗಿರಲಿದೆ ಅಂತ ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಶನಿ ಗ್ರಹದ ವಿಚಾರಕ್ಕೆ ಬಂದುಬಿಡೋಣ ಸ್ನೇಹಿತರೆ. 1ನೇ ಮನೆಯಲ್ಲಿ ಜನ್ಮ ರಾಶಿಯಲ್ಲಿ ಇರ್ತಕ್ಕಂತಹ ಶನಿ ಸಾಡೆ ಸಾತಿಯಲ್ಲಿ ಇರೋದ್ರಿಂದ ದೈಹಿಕ ಆಯಾಸ ಹಾಗೇ ಆಗ್ತದೆ. ಕೆಲಸದಲ್ಲಿ ವಿಳಂಬವೂ ಆಗಲಿದೆ. ಹೆಚ್ಚಿನ ಜವಾಬ್ದಾರಿಗಳು ಕೂಡ ಸಿಗಲಿದ್ದು ಶಿಸ್ತು ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, 5ನೇ ಮನೆಯಲ್ಲಿ ಇರತಕ್ಕಂತಹ ಗುರು ಬೌದ್ಧಿಕ ಬೆಳವಣಿಗೆಯನ್ನು ತರಲಿದ್ದು ಉನ್ನತ ನಿರ್ಧಾರಗಳು ಉಂಟಾಗ್ತಾ ಹೋಗ್ತದೆ. ಇಂದಿನ ಪುಣ್ಯಗಳ ರಕ್ಷಣೆ ಆಗಲಿದ್ದು ಹಠಾತ್ ಅದೃಷ್ಟವನ್ನು ಕೂಡ ಗುರುವಿನ ಸಂಚಾರದ ಸಮಯದಲ್ಲಿ ಕಾಣ್ತಾ ಬರ್ತೀರಿ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, 3ನೇ ಮನೆಯಲ್ಲಿ ಇರತಕ್ಕಂತಹ ಮಂಗಳನು ಅಪಾರವಾದಂತಹ ಧೈರ್ಯ, ಸಾಧನೆ, ಒಡಹುಟ್ಟಿದವರೊಂದಿಗೆ ಬೆಂಬಲ ಮತ್ತು ಸಣ್ಣ ಪ್ರವಾಸಗಳ ಲಾಭವನ್ನು ತರಲಿದ್ದಾರೆ. ಕೇತು ಗ್ರಹದ ವಿಚಾರಕ್ಕೆ ಬರೋದಾದರೆ, 6ನೇ ಮನೆಯಲ್ಲಿ ಸಿಂಹ ರಾಶಿಯಲ್ಲಿ ಇಡೀ ತಿಂಗಳು ಇರತಕ್ಕಂತಹ ಕೇತುವು ಅನಾರೋಗ್ಯದ ಬಗ್ಗೆ ಅವಿವೇಕದ ಭಯ, ಕಡಿಮೆ ಸ್ವಾಭಿಮಾನ ಮತ್ತು ದೈನಂದಿನ ಜೀವನದಲ್ಲಿ ಬೇರ್ಪಡುವಿಕೆಯ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದ್ದಾರೆ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, 4 ಮತ್ತು 5ನೇ ಮನೆಯಲ್ಲಿ ಸೂರ್ಯನು ಈ ತಿಂಗಳಿನಲ್ಲಿ ಸಂಚಾರವನ್ನು ಮಾಡಲಿದ್ದು ಜುಲೈ 16ರಿಂದ 5ನೇ ಮನೆಗೆ ಆಲ್ರೆಡಿ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಸೂರ್ಯನು ಗುರುವಿನೊಂದಿಗಿನ ಒಡನಾಟದಿಂದಾಗಿ ಸರ್ಕಾರಿ ಕೆಲಸದಲ್ಲಿ ಸಕಾರಾತ್ಮಕವಾದ ಪ್ರಭಾವವನ್ನು ಕಾಣ್ತಾ ಬರ್ತೀರಿ ಮತ್ತು ಪ್ರಸಿದ್ಧತೆಯನ್ನು ಕೂಡ ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, 5 ಮತ್ತು 4ನೇ ಮನೆಯಲ್ಲಿ ಬುಧನು ಸಂಚಾರವನ್ನು ಮಾಡಲಿದ್ದು ಜುಲೈ 7ರಂದೆಯೇ 4ನೇ ಮನೆಯಲ್ಲಿ ಆಲ್ರೆಡಿ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಬುಧನು ಮನೆಯಲ್ಲಿ ಸಂತೋಷವನ್ನು ತರಲಿದ್ದು ವ್ಯಾಪಾರ ಪಾಲುದಾರರೊಂದಿಗೆ ಉತ್ತಮವಾದಂತಹ ಸಂಬಂಧಗಳು ಕೂಡ ಏರ್ಪಾಡ್ತಾಗ್ತವೆ. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, 5 ಮತ್ತು 6ನೇ ಮನೆಯಲ್ಲಿ ಶುಕ್ರನು ಸಂಚಾರವನ್ನು ಮಾಡಲಿದ್ದು ಜುಲೈ 4ರಂದೆಯೇ 6ನೇ ಮನೆಗೆ ಸಿಂಹರಾಶಿಗೆ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಶುಕ್ರನು ಐಷಾರಾಮಿ ವಸ್ತುಗಳಿಗೆ ಅನಗತ್ಯವಾದಂತಹ ಖರ್ಚುಗಳನ್ನು ತರಲಿದ್ದು ಹಾಗೆ ಈ ಟೈಮ್ನಲ್ಲಿ ಮಹಿಳೆಯರೊಂದಿಗೆ ಎಚ್ಚರಿಕೆಯಿಂದ ಇರುವುದು ಕೂಡ ಅವಶ್ಯಕ ಅಂತಲೇ ಹೇಳ್ಬೋದು ಈ ರಾಶಿಯವರಿಗೆ. ಇನ್ನು ಈ ರಾಶಿಯವರ ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ಉದ್ಯೋಗಿಗಳಿಗೆ 10ನೇ ಮನೆಯ ಅಧಿಪತಿಯಾದಂತಹ ಗುರು ಉತ್ತುಂಗ ಸ್ಥಾನದಲ್ಲಿ ಇರೋ ಕಾರಣ ಲಗ್ನದತ್ತ ಮುಖವನ್ನು ಮಾಡಿರೋದರಿಂದ ಅದ್ಭುತವಾದಂತಹ ಆಶೀರ್ವಾದವನ್ನು ಕಾಣ್ತಾ ಬರ್ತೀರಿ.
ಕಚೇರಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಮನ್ನಣೆಯೂ ಕೂಡ ಸಿಗಲಿದೆ. ಜನ್ಮ ರಾಶಿಯಲ್ಲಿ ಶನಿಗ್ರಹ ಇರೋದ್ರಿಂದ ಕೆಲಸದ ಹೊರೆ ಹೆಚ್ಚಿರುತ್ತದೆ. 3ನೇ ಮನೆಯಲ್ಲಿ ಮಂಗಳನ ಧೈರ್ಯದಿಂದ ನೀವು ಎಲ್ಲ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸ್ತಾ ಹೋಗ್ತೀರಿ. ಅದರಲ್ಲೂ ಜುಲೈ 16ರ ನಂತರ ಸೂರ್ಯನು 5ನೇ ಮನೆಗೆ ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣ ಈ ಜುಲೈ 20 ನಿಮ್ಮ ನಿರ್ಧಾರಗಳನ್ನು, ನಿಮ್ಮ ಮೇಲಾಧಿಕಾರಿಗಳನ್ನು ಗೌರವಿಸ್ತಾ ಬರ್ತದೆ. ಇದರಿಂದ ನಿಮ್ಮ ಬಡ್ತಿ ಅಥವಾ ವರ್ಗಾವಣೆಗಾಗಿ ಕಾಯ್ತಿರುವವರಿಗೆ ಸಕಾರಾತ್ಮಕವಾದಂತಹ ಫಲಿತಾಂಶಗಳು ಕೂಡ ದೊರೆತು ಹೋಗ್ತವೆ ಅಂತಲೇ ಹೇಳ್ಬೋದು. ಸೃಜನಶೀಲ ಕ್ಷೇತ್ರಗಳಲ್ಲಿ ಅಂದರೆ ವಿನ್ಯಾಸ, IT, ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಿದ್ರೆ ಈ ಲಗ್ನದಿಂದಾಗಿ ಉತ್ತಮವಾದಂತಹ ಅವಕಾಶಗಳು ಕೂಡ ಸಿಗಲಿದ್ದು ಪ್ರಶಸ್ತಿಗಳು ಕೂಡ ಸಿಗಲಿದೆ. ಇನ್ನು ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಉದ್ಯಮಿಗಳಿಗೆ ಲಾಭದಾಯಕವಾಗಿ ಈ ತಿಂಗಳು ಇರಲಿದೆ. ಲಗ್ನದಲ್ಲಿ ಇರತಕ್ಕಂತಹ ಶನಿ 7ನೇ ಮನೆಯಲ್ಲಿ ಇರುವುದರಿಂದ ವ್ಯವಹಾರ ನಿಧಾನವಾಗಿರ್ತದೆ, ಆದರೆ ಲಾಭದ ಕೊರತೆ ಇರೋದಿಲ್ಲ. ಜುಲೈ 7ರ ನಂತರ 7ನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಬುಧನು 4ನೇ ಮನೆಗೆ ಪ್ರವೇಶವನ್ನು ಮಾಡುವ ಕಾರಣ ಅದು ಮನೆ ಖರೀದಿಸಲು ಮತ್ತು ಇತರ ಕಚೇರಿ ಸ್ಥಳವನ್ನು ಖರೀದಿಸಲು ಹಾಗೆ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳಲು ದಾರಿಯನ್ನು ಮಾಡಿಕೊಡ್ತಾ ಬರ್ತದೆ. ಸಂಪತ್ತಿನ ಅಧಿಪತಿಯಾಗಿರ್ತಕ್ಕಂತಹ ಮಂಗಳ ಗ್ರಹವು 3ನೇ ಮನೆಯಲ್ಲಿ ಇರುವುದರಿಂದ ನೀವು ಮಾರ್ಕೆಟಿಂಗ್ ಮತ್ತು ಸಂವಹನದ ಮೂಲಕ ನಿಮ್ಮ ವ್ಯವಹಾರವನ್ನು ಆಕ್ರಮಣಕಾರಿಯಾಗಿ ಪ್ರಚಾರ ಮಾಡ್ತಾ ಹೋಗ್ತೀರಿ. ಕೇತು 6ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಪ್ರತಿಸ್ಪರ್ಧಿಗಳು ನಿಮ್ಮನ್ನು ಮೀರಿಸಿದ್ದಾರೆ ಎಂಬ ಕೀಳರಿಮೆ ನಿಮ್ಮಲ್ಲಿ ಕಾಡಬಹುದು. ಅವರ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸಿ ನಿಮ್ಮ ಕೆಲಸದತ್ತ ನೀವು ಗಮನವನ್ನು ಹರಿಸ್ತಾ ಬನ್ನಿ. ಫಲವನ್ನು ದೇವರಿಗೆ ಬಿಡಿ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕ ಸ್ಥಿತಿ ಮತ್ತು ಹಣದ ಲಾಭದ ವಿಚಾರಕ್ಕೆ ಬರೋದಾದರೆ ಈ ಜುಲೈ ತಿಂಗಳು ಆರ್ಥಿಕವಾಗಿ ತುಂಬ ಬಲವಾಗಿದ್ದಂತಹ ತಿಂಗಳು ಅಂತಲೇ ಹೇಳ್ಬೋದು. ಸಂಪತ್ತಿನ ಅಧಿಪತಿ ಮಂಗಳ 3ನೇ ಮನೆಯಲ್ಲಿ ಮತ್ತು ಗುರು ಉಚ್ಚ ಸ್ಥಾನದಲ್ಲಿ ಇರೋ ಕಾರಣ ನಿಮಗೆ ಯಾವುದೇ ಹಣದ ಕೊರತೆಯೂ ಎದುರಾಗೋದಿಲ್ಲ. ನಿಮ್ಮ ಬಾಕಿ ಹಣವೂ ಕೂಡ ಸಂಗ್ರಹಿಸಲಾಗ್ತದೆ. ಶೇರ್ ಮಾರ್ಕೆಟ್ನಲ್ಲಿ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ನೀವು ಹಣ ಹೂಡಿಕೆ ಮಾಡಿದರೆ ಅದು ಅನಿರೀಕ್ಷಿತವಾದಂತಹ ಲಾಭವನ್ನು ತಂದುಕೊಡಲಿದೆ. 12ನೇ ಮನೆಯಲ್ಲಿ ರಾಹುವಿನ ಸಂಚಾರ ಇರೋ ಕಾರಣ ಅನಿರೀಕ್ಷಿತವಾದಂತಹ ಖರ್ಚುಗಳು ಕೂಡ ಬರ್ಬೋದು. ನಿಮ್ಮಲ್ಲಿ ಕೈಯಲ್ಲಿ ಹಣವಿದ್ರೂ ಸಹ ಅದು ಯಾವುದೋ ಒಂದು ರೂಪದಲ್ಲಿ ಖರ್ಚಾಗ್ತಾ ಹೋಗ್ತದೆ. ನೀವು ವಿದೇಶ ಪ್ರಯಾಣಕ್ಕಾಗಿ ಅಥವಾ ಆಸ್ಪತ್ರೆ ವೆಚ್ಚಗಳಿಗಾಗಿ ಸ್ವಲ್ಪ ಹಣವನ್ನು ಕೂಡ ಖರ್ಚು ಮಾಡಬೇಕಾಗ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ವಿಷಯದಲ್ಲಿ ಈ ಮೀನ ರಾಶಿಯವರು ಈ ತಿಂಗಳು ತಮ್ಮ ಮನಸ್ಸಿನೊಂದಿಗೆ ಹೋರಾಡಬೇಕು. ಏಕೆಂದರೆ ಶನಿಯು ಲಗ್ನದಲ್ಲಿ ಇರೋ ಕಾರಣ ಕೀಲು ನೋವು, ದೈಹಿಕ ಆಲಸ್ಯ, ಆಯಾಸ ಹಾಗೆ ಗುರುವಿನ ನಿರ್ದೇಶನದಿಂದಾಗಿ ಯಾವುದೋ ಒಂದು ದೊಡ್ಡ ಜೀವ ಬೆದರಿಕೆಯ ಪರಿಸ್ಥಿತಿಯೂ ಕೂಡ ಇರೋದಿಲ್ಲ. ಆದರೆ ನಿಜವಾದ ಸಮಸ್ಯೆ ಏನಂದರೆ 6ನೇ ಮನೆಯಲ್ಲಿ ಇರತಕ್ಕಂತಹ ಕೇತುವಿನಿಂದ ಬರ್ತದೆ. ನೀವು ಅನಾರೋಗ್ಯದಿಂದ ಬಳಲಿದ್ದರೂ ಸಹ ನನಗೆ ಏನೋ ಒಂದು ಗಂಭೀರ ಕಾಯಿಲೆ ಇದೆ ಎಂಬ ಅಭಾಗಲಬ್ಧವಾದಂತಹ ಭಯ ನಿಮ್ಮನ್ನು ಎಚ್ಚರಗೊಳಿಸ್ತಾ ಹೋಗ್ತದೆ. ನಿಮಗೆ ಸಣ್ಣ ತಲೆನೋವು ಬಂದರೂ ಸಹ ನೀವು ಇಂಟರ್ನೆಟ್ನಲ್ಲಿ ಹುಡುಕ್ತೀರಿ ಮತ್ತು ಭಯವನ್ನು ಪಡ್ತಾ ಹೋಗ್ತೀರಿ. ಈ ಕಡಿಮೆ ಸ್ವಾಭಿಮಾನದ ಭಾವನೆಯನ್ನು ಬಿಟ್ಬಿಟ್ಟು ನಿಮ್ಮ ಮಾನಸಿಕ ಶಾಂತಿಯ ಮೇಲೆ ನೀವು ಗಮನ ಹರಿಸ್ತಾ ಬಂದರೆ ಉತ್ತಮವಾದಂತಹ ಆರೋಗ್ಯವನ್ನು ಹೊಂದ್ತಾ ಹೋಗ್ತೀರಿ. 12ನೇ ಮನೆಯಲ್ಲಿರ್ತಕ್ಕಂತಹ ರಾಹು ನಿದ್ರಾಹೀನತೆಗೆ ಕೂಡ ಕಾರಣವಾಗ್ಬೋದು. ಅದರಿಂದ ಬಹಳ ಎಚ್ಚರಿಕೆಯನ್ನು ವಹಿಸಿ ಸಕಾರಾತ್ಮಕ ಚಿಂತನೆಗಳನ್ನು ಅಭ್ಯಾಸ ಮಾಡ್ಕೊಳ್ತಾ ಬನ್ನಿ. ಬಹಳ ಒಳಿತನ್ನು ಮಾಡಲಿದೆ ಅಂತಲೇ ಹೇಳ್ಬೋದು. ಹಾಗೆ ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಕಡ್ಡಾಯಗೊಳಿಸಿ ಸ್ನೇಹಿತರೆ. ಇದು ಕೂಡ ಸಾಕಷ್ಟು ಒಳಿತನ್ನು ಮಾಡಲಿದೆ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಕೌಟುಂಬಿಕ ಜೀವನವು ತುಂಬ ಆಹ್ಲಾದಕರವಾಗಿ ಇರಲಿದೆ. ಈ ರಾಶಿಯವರಿಗೆ 5ನೇ ಮನೆಯಲ್ಲಿನ ಶ್ರೇಷ್ಠ ಅಧಿಪತಿಯು ಮಕ್ಕಳ ಮೂಲಕ ಸಂತೋಷವನ್ನು ಈ ರಾಶಿಯವರಿಗೆ ತರಲಿದ್ದಾರೆ. ಅವರು ಸಾಧಿಸುವಂತಹ ಯಶಸ್ಸುಗಳು ನಿಮಗೆ ಹೆಮ್ಮೆಯ ಮೂಲವಾಗಿ ಇರಲಿದೆ. ಮಕ್ಕಳಿಲ್ಲದವರಿಗೆ ಈ ಸಮಯದಲ್ಲಿ ಮಕ್ಕಳನ್ನು ಪಡೆಯುವಂತಹ ಸಾಧ್ಯತೆಯೂ ಕೂಡ ಇರಲಿದ್ದು, ಲಗ್ನದಲ್ಲಿ ಇರತಕ್ಕಂತಹ ಶನಿಯು ನಿಮ್ಮನ್ನು ಸ್ವಲ್ಪ ಗಂಭೀರವಾಗಿ ಮತ್ತು ಕಟ್ಟುನಿಟ್ಟಾಗಿ ಕಾಣುವಂತೆ ಮಾಡಲಿದ್ದಾರೆ. ಇದು ಶಿಸ್ತನ್ನು ಪರಿಗಣಿಸ್ತದೆ. ಇದು ನಿಮ್ಮ ಸಂಗಾತಿಯಿಂದ ತಪ್ಪು ತಿಳುವಳಿಕೆಗೆ ಕೂಡ ಕಾರಣವಾಗಬಹುದು. ಈ ರಾಶಿಯವರು ನಿಮ್ಮ ಪ್ರೀತಿಯನ್ನು ಮಾತಿನ ಮೂಲಕ ವ್ಯಕ್ತಪಡಿಸಿಕೊಳ್ತಾ ಬನ್ನಿ. 6ನೇ ಮನೆಯಲ್ಲಿರ್ತಕ್ಕಂತಹ ಕೇತು ನಿಮ್ಮ ಸಂಬಂಧಿಕರು ಅಥವಾ ಮನೆಯಲ್ಲಿ ಕೆಲಸ ಮಾಡುವವರ ಬಗ್ಗೆ ಒಂದು ರೀತಿಯ ನಿರ್ಲಿಪ್ತತೆಯನ್ನು ತೋರಿಸುವಂತೆ ಮಾಡಲಿದ್ದು, ಅವರನ್ನು ದೂರ ಬಿಡುವುದು ಕೂಡ ಈ ರಾಶಿಯವರಿಗೆ ಒಳಿತಾಗಿರಲಿದೆ ಅಂತಲೇ ಹೇಳ್ಬೋದು. ಇದು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳಿಗೆ ಇದು ಸುವರ್ಣಯುಗ ಅಂತಲೇ ಹೇಳ್ಬೋದು. ಏಕೆಂದರೆ ಶೈಕ್ಷಣಿಕ ಮನೆಯಲ್ಲಿ ಅಂದರೆ ಶ್ರೇಷ್ಠ ಸ್ಥಾನದಲ್ಲಿ ಗುರು ಉಪಸ್ಥಿತಿಯಲ್ಲಿ ಇರೋದರಿಂದ ನಿಮ್ಮ ಬುದ್ಧಿಶಕ್ತಿ ಹರಳ್ತಾ ಹೋಗ್ತದೆ. ನೀವು ಅಧ್ಯಯನ ಮಾಡುವ ಯಾವುದೇ ವಿಷಯವನ್ನು ಕೂಡ ತಕ್ಷಣ ನೆನಪಿನಲ್ಲಿ ಇಟ್ಕೊಳ್ತಾ ಬರ್ತೀರಿ. ನೀವು ಪರೀಕ್ಷೆಗಳಲ್ಲಿ ಅತ್ಯುತ್ತಮವಾದಂತಹ ಶ್ರೇಣಿಗಳನ್ನು ಕೂಡ ಸಾಧಿಸಲಿದ್ದೀರಿ. ಲಗ್ನದಲ್ಲಿರ್ತಕ್ಕಂತಹ ಶನಿಯು ನಿಮ್ಮನ್ನು ಅಧ್ಯಯನ ಮಾಡಲು ಕುಳಿತುಕೊಳ್ಳಲು ಸೋಮಾರಿಯಾಗಿಸ್ತಾರೆ. ಹಾಗೆ ನಿಮ್ಮ ಸೋಮಾರಿತನವನ್ನು ತ್ಯಜಿಸ್ತಾ ಬಂದರೆ ನೀವು ಹಿಂತಿರುಗುವುದಲ್ಲೂ ಕೂಡ ಸಾಧ್ಯವಾಗಲಿಲ್ಲ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವವರು ಕೂಡ ಉತ್ತಮವಾದಂತಹ ಫಲಿತಾಂಶಗಳನ್ನು ಕಾಣ್ತಾ ಬರ್ತೀನಿ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಈ ಜುಲೈ ತಿಂಗಳು, ಈ ಜುಲೈ 20ರ ನಂತರವೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಈ ತಿಂಗಳ ಗ್ರಹ ಸಂಚಾರವು ಬಹಳ
ಬಹಳಷ್ಟು ಬದಲಾವಣೆಯನ್ನು ತರೋ ಕಾರಣ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರದ ವಿಚಾರಕ್ಕೆ ಬರೋದಾದರೆ, ರಾಶಿ ಚಕ್ರದ ದಿನದಂದು ಶನಿಯ ಪ್ರಭಾವವನ್ನು ಕಡಿಮೆ ಮಾಡಲು ಮತ್ತು ಕೇತುವಿನಿಂದ ಉಂಟಾಗುವಂತಹ ಮಾನಸಿಕ ಚಿಂತೆಗಳು ಮತ್ತು ಭಯಗಳನ್ನು ತೆಗೆದುಹಾಕಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ. ಮೊದಲನೇದಾಗಿ, ಅನಾರೋಗ್ಯದ ಬಗ್ಗೆ ಇರುವಂತಹ ಅವಿವೇಕದ ಭಯ ಮತ್ತು ಸ್ವಯಂ ಕೇಳಿರಿಮೆಯ ಭಾವನೆಯನ್ನು ತೊಡೆದು ಹಾಕಲು ಪ್ರತಿದಿನ ಗರಿಕೆಯೊಂದಿಗೆ ಗಣಪತಿಯನ್ನು ಪೂಜಿಸ್ತಾ ಬನ್ನಿ. ಗಣೇಶ ಅಥರ್ವ ಶ್ರೀಷ್ಠವನ್ನು ಪಠಿಸ್ತಾ ಬನ್ನಿ ಸ್ನೇಹಿತರೆ. ಇದು ಸಾಕಷ್ಟು ಒಳ್ಳೆಯ ಫಲಿತಾಂಶವನ್ನು ನಿಮಗೆ ನೀಡಲಿದೆ. ಇನ್ನು ದೈಹಿಕ ಆಯಾಸ ಮತ್ತು ಕೆಲಸದಲ್ಲಿನ ವಿಳಂಬವನ್ನು ತೊಡೆದು ಹಾಕಲು ಶನಿವಾರ ಶಿವ ದೇವಾಲಯ ಅಥವಾ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚುತ್ತಾ ಬನ್ನಿ. ಹಾಗೆ ಅಂಗವಿಕಲರಿಗೆ ಸಹಾಯವನ್ನು ಮಾಡಿ ಸ್ನೇಹಿತರೆ. ಇದು ಶನಿವಾರದಂದು ಶನಿಯ ಶಾಂತಿಗೆ ಕಾರಣವಾಗ್ತಾ ಹೋಗ್ತದೆ. ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ, ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಕೂಡ ಹಚ್ಚುತ್ತಾ ಬನ್ನಿ ಸ್ನೇಹಿತರೆ. ಇದು ಕೂಡ ಸಾಕಷ್ಟು ಒಳ್ಳೆಯ ಫಲಿತಾಂಶಗಳನ್ನು ತರಲಿದೆ. ಇನ್ನು ರಾಹು ಶಾಂತಿಗಾಗಿ ನಿದ್ರಾಹೀನತೆ ಮತ್ತು ಅತಿಯಾದಂತಹ ಖರ್ಚುಗಳನ್ನು ಕಡಿಮೆ ಮಾಡಲು ಪ್ರತಿದಿನ ಮಲಗುವ ಮುನ್ನ ದುರ್ಗಾದೇವಿಯನ್ನು ಸ್ಮರಿಸಬೇಕು ಮತ್ತು ದುರ್ಗಾ ಚಾಲಿಸವನ್ನು ಪಠಿಸ್ತಾ ಬನ್ನಿ. ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ, ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿಯುಗಳನ್ನು ಇಟ್ಟು ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ. ಹಾಗೆ ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ ಸ್ನೇಹಿತರೆ. ಇದರಿಂದ ಆ ಗುರುವಿನ ಸಕಾರಾತ್ಮಕ ಪ್ರಭಾವವನ್ನು ಇನ್ನಷ್ಟು ಹೆಚ್ಚಿಸಬಹುದಾಗಿದೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಗಣೇಶಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ಹಾಗೆ ಗಣೇಶ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.